ದಿನನಿತ್ಯ ಜೀವನದಲ್ಲಿ ನಮ್ಮನ್ನು ನಾವು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳುತ್ತೇವೆ. ನಮ್ಮ ಹತ್ತಿರ ಹಣವಿಲ್ಲ, ನಾನು ಸುಂದರವಾಗಿಲ್ಲ, ಅಥವಾ ನನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ನಾವೇ ನಮ್ಮ ಬೆಲೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೇವೆ. ಆದರೆ ನಿಮ್ಮ ನಿಜವಾದ ಬೆಲೆ ಏನು ಎಂಬುದು ನಿಮಗೆ ತಿಳಿದಿದೆಯೇ? ಈ ಪುಟ್ಟ ಕಥೆ ನಿಮ್ಮ ಆಲೋಚನೆಯನ್ನೇ ಬದಲಿಸಬಹುದು. ಒಬ್ಬ ಪ್ರಸಿದ್ಧ ವಾಗ್ಮಿ ಒಂದು ಸಭೆಯಲ್ಲಿ ಮಾತನಾಡಲು ನಿಂತರು. ಸಭೆಯಲ್ಲಿ ಸುಮಾರು 200 ಜನರಿದ್ದರು. ಅವರು ತಮ್ಮ ಜೇಬಿನಿಂದ ಒಂದು ಹೊಸ 500 ರೂಪಾಯಿ ನೋಟನ್ನು ತೆಗೆದು ಮೇಲೆ ತೋರಿಸಿದರು. ಈ 500 ರೂಪಾಯಿ ನೋಟು ಯಾರಿಗೆ ಬೇಕು ಎಂದು ಕೇಳಿದರು. ಸಭೆಯಲ್ಲಿದ್ದ ಪ್ರತಿಯೊಬ್ಬರು ಕೈ ಎತ್ತಿದರು. ನಂತರ ಅವರು ಆ ನೋಟನ್ನು ಕೈಯಿಂದ ಚೆನ್ನಾಗಿ ಮುದ್ದೆ ಮಾಡಿದರು. ಕ್ರಶ್ಡ್ ಇಟ್. ಮತ್ತೆ ಕೇಳಿದರು, ಈಗ ಇದನ್ನು ಯಾರು ತೆಗೆದುಕೊಳ್ಳುತ್ತೀರಿ? ಆಗೆಲ್ಲ ಎಲ್ಲರೂ ಕೈ ಎತ್ತಿದರು. ಈಗ ಅವರು ಆ ನೋಟನ್ನು ಕೆಳಗೆ ಹಾಕಿ ತಮ್ಮ ಕಾಲಿಂದ ನೆಲದ ಮೇಲೆ ತುಳಿದು ಸ್ಟೆಪ್ಡ್ ಆನ್ ಇಟ್, ಅದನ್ನು ಮಣ್ಣು ಮಾಡಿದರು. ಈಗ ಆ ನೋಟು ಹರಿದಿಲ್ಲವಾದರೂ ತುಂಬ ಗಲೀಜಾಗಿತ್ತು ಮತ್ತು ಮುದ್ದೆಯಾಗಿತ್ತು. ಅವರು ಕೇಳಿದರು, ಈಗಲೂ ಇದನ್ನು ಯಾರಾದರೂ ತೆಗೆದುಕೊಳ್ಳುತ್ತೀರಾ? ಸಭೆಯಲ್ಲಿದ್ದವರು ಅಚ್ಚರಿಯಿಂದ ಹೌದು, ನಮಗೆ ಬೇಕು ಎಂದು ಕೈ ಎತ್ತಿದರು. ಸ್ನೇಹಿತರೆ, ಆ ವಾಗ್ಮಿ ಒಂದು ಅದ್ಭುತ ಪಾಠ ಕಲಿಸಿದರು. ಆ 500 ರೂಪಾಯಿ ನೋಟನ್ನು ಅವರು ಎಷ್ಟೇ ಮುದ್ದೆ ಮಾಡಿದರೂ, ಕಾಲಿನಿಂದ ತುಳಿದರೂ, ಅದು ಗಲೀಜಾದರೂ ಅದರ ಬೆಲೆ ವ್ಯಾಲ್ಯೂ ಮಾತ್ರ ಅಷ್ಟೇ ಇತ್ತು. ಅದು 500 ರೂಪಾಯಿಯಾಗಿಯೇ ಉಳಿದಿತ್ತು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಸೋಲುಗಳನ್ನು ಅನುಭವಿಸಿರಬಹುದು. ಜನರು ನಿಮ್ಮನ್ನು ಟೀಕಿಸಬಹುದು ಅಥವಾ ಸಂದರ್ಭಗಳು ನಿಮ್ಮನ್ನು ಕುಗ್ಗಿಸಬಹುದು. ಆದರೆ ನೆನಪಿಡಿ, ಇವುಗಳಾವುದು ನಿಮ್ಮ ಬೆಲೆಯನ್ನು ಕಡಿಮೆ ಮಾಡುವುದಿಲ್ಲ. ನೀವು ಈ ಜಗತ್ತಿನಲ್ಲಿ ಅಪರೂಪದ ವ್ಯಕ್ತಿ. ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಸೋಲುಗಳಿಗೆ ಹೆದರಬೇಡಿ. ನಿಮ್ಮ ಬೆಲೆಯನ್ನು ನೀವೇ ಗುರುತಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.